ಏನಿವತ್ತು ಕಾಂಟ್ರಾಕ್ಟ್ರು SC/ST ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಂತ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಉದ್ದೇಶ ಏನಂದರೆ, ಇವತ್ತು ನಮಗೆ ಸರ್ಕಾರ ಲೈಸೆನ್ಸ್ ಕೊಟ್ಟು ಕೆಲಸ ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ. ಆ ಬಂದಂಥ ಕೆಲವು ಕಾಮಗಾರಿಗಳನ್ನ ಇವತ್ತು ನೇರವಾಗಿ ಇಲಾಖೆಗಳಲ್ಲಿ ಅನುಷ್ಠಾನ ಮಾಡ್ದಿರಾ ಲ್ಯಾಂಡ್ ಆರ್ಮಿ ನಿರ್ಮಿತ ಕೇಂದ್ರಕ್ಕೆ ವರ್ಗಾವಣೆ ಮಾಡಿ ಅಲ್ಲಿ ಕೆಲವು ಜನಪ್ರತಿನಿಧಿಗಳ ಮುಖಂಡರುಗಳಿಗೆ ಸಬ್ಬು ಗುತ್ತಿಗೆ ಕೊಟ್ಟು ಇವತ್ತು ನಮಗೆ ಮೋಸ ಆಗ್ತಾ ಇದೆ. ಈ ವಿರುದ್ಧವಾಗಿ ನಾವು ಇವತ್ತೆಲ್ಲ ಕೂಡ ಚರ್ಚೆ ಮಾಡಿ ಅದಕ್ಕೆ ಉದಾಹರಣೆಗಳು ಕೂಡ ಎಷ್ಟು ಕಾಮಗಾರಿಗಳು ಕೊಟ್ಟಿದ್ದಾರೆ ಆ ಮಾಹಿತಿ ಕೂಡ ನಿಮಗೆ ಪತ್ರದ ಮೂಲಕ ನಾವು ಕೊಟ್ಟಿದ್ದೀವಿ. ನಾವು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ, ನಮಗೇನಾದರೂ ಕೂಡ ಪೂರ್ಣವಾಗಿ ಬಂದಂಥ ಅನುದಾನಗಳು ಗುತ್ತಿಗೆ ಮುಖಾಂತರ ಟೆಂಡರ್ ಕರೆಯದ ಇಂಥ ವರ್ಗಾವಣೆ ಮಾಡಿ ಸಮಸ್ಯೆಗಳು ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಟ್ರಾಕ್ಟ್ ಲೇಸರ್ಸನ್ನು ಎಲ್ಲರೂ ಕೂಡ ಒಗ್ಗೂಟು ಎಲ್ಲರೂ ಹೋಗಿ ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಬಿಡ್ತೀವಿ, ವಾಪಸ್ ಕೂಡ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಕಾಮಗಾರಿ ಸಿಗಲ್ಲ ಅನ್ನೋದು ಅವ್ರಿಗೆ ಏನಂದ್ರೆ, ಕೆಲವರು ಶಾಸಕರುಗಳು ಮಕ್ಕಳು ಮಾಡ್ಕೊಂತ ಸಬ್ಬು ಅಲ್ಲಿ ತಗೊಂಡು ಅಥವಾ ಅವ್ರ ಮುಖಂಡರುಗಳು ಕೊಟ್ಕೊಂಡು ಮಾಡ್ಕೊಂತ ಇದಾರೆ. ಅವ್ರದ್ದು ಏನೇನೋ ಒಳಗುಟ್ಟು, ನಾವು ಅದೆಲ್ಲ ಬೇಡ ಬಿಡಿಸಿ ಹೇಳೋದಕ್ಕಾಗಲ್ಲ ಸರ್. ನೀವು ಬೇಕಾದ್ರೆ ಅಲ್ಲಿ ಹೋಗಂತ ಸಮಸ್ಯೆಗಳಿದ್ದೀವಿ, ಆ ಸಮಸ್ಯೆಗಳು ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಸಬ್ಬು ತಕೊಂಡು ಇನ್ಯಾರೋ ಕೆಲವರು ಮಾಡ್ತಾ ಇದ್ದಾರೆ. ಇಂಥ ವ್ಯವಸ್ಥೆ ಇವತ್ತು ಕಾಡ್ತಾ ಇದೆ ಕೋಲಾರ ಜಿಲ್ಲೆನಲ್ಲಿ. ಇದು 9 ಕೋಟಿ ಕೂಡ ಲೇಔಟು ಡೆವಲಪ್ಮೆಂಟ್ ವರ್ಕ್ ಅಂದ್ಬಿಟ್ಟು ಇಡೀ ಒಂದೇ ಸಿಂಗಲ್ ವರ್ಕ್ ತಗೊಂಡಿದ್ದಾರೆ. ಅದನ್ನ ನಗರಾಭಿವೃದ್ಧಿ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡು ಇವತ್ತು ಕೋಲಾರ ಜಿಲ್ಲೆನಲ್ಲಿ ಯಾರು ಕೂಡ ಎಲಿಜಿಬಲ್ ಇಲ್ಲ ಈ ಕಾಮಗಾರಿಗೆ. ಅದಕ್ಕೆ ಅದನ್ನೂ ಕೂಡ ಬೇರೆ ಔಟ್ ಆಫ್ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಅವ್ರಿಗೆ ಟೆಂಡರ್ ಕೊಟ್ಟು ಅಲ್ಲಿಂದ ಮತ್ತೆ ಸಬ್ ತಗೊಂಡು ಇವ್ರು ಮಾಡೋಂಥ ಲೆಕ್ಕಾಚಾರ ನಡೀತಾ ಐತೆ. ಇದು ಮುಂದೆ ಈಗ ಸ್ಕೂಟಿ ನಡೀತಾ ಐತೆ PWD ಇಲಾಖೆನಲ್ಲಿ. ನಿಮಗೆ ಅದು ಯಾರು ಮತ್ತೆ ಕಾಮಗಾರಿ ಮಾಡ್ತಾರೆ ಅನ್ನೋದು ಪೂರ್ಣ ಮಾಹಿತಿ ಕೂಡ ನಿಮ್ಗೆ ಕೊಡ್ತೀವಿ ಸರ್ ನಾವು. ಯಾವ ಸರ್? ಹಾಂ, ಮೀಸಲಾತಿ ಒಂದ್ ಕಡೆ ತಪ್ಪಿಸ್ಬೇಕು ಸರ್. ಮೀಸಲಾತಿ ತಪ್ಪಿಸಿದಾಗ ಒಂದ್ ಕಡೆ ಸ್ಥಳೀಗ ಇರೋಂಥ ಗುತ್ತಿಗೆದಾರರಿಗೆ ಕೆಲಸ ಸಿಗಲ್ಲ. ಮತ್ತೆ ಅದನ್ನೇನಾದ್ರು ಕೂಡ 1 ಕೋಟಿ 2 ಕೋಟಿ ಮಾಡಿದಾಗ ಕೂಡ ಸ್ಥಳೀಯವಾಗಿ ಇರೋಂಥ ಗುತ್ತಿಗೆದಾರರಿಗೆ ಸಿಗಬಾರ್ದು. ಇದನ್ನು 9 ಕೋಟಿ 10 ಕೋಟಿ ಮಾಡಿದ್ರೆ ಯಾರೋ ಬೇರೆ ಕಡೆ ಇದ್ದಂಥ ದೊಡ್ಡ ಗುತ್ತಿಗೆದಾರರು ಬರ್ತಾರೆ, ಅವ್ರ ಜೊತೆ ಅವ್ರೇನೋ ಮಾಡ್ಕೊಬೋದು ಅನ್ನೋ ಉದ್ದೇಶ ಇರಬೇಕು. ಯಾವ ಸರ್? ಸರ್, ಆ ಪರ್ಸೆಂಟೇಜ್ ಅವೆಲ್ಲ ಸುಳ್ಳು. ಅದು ಮಾಮೂಲಿ ಇಲಾಖೆಗಳಲ್ಲಿ ಕೆಲವು ಅದು ಇರುತ್ತೆ, ಅದನ್ನ ನಾವೆಲ್ಲ ಬಹಿರಂಗವಾಗಿ ಮಾತಾಡೋಕ್ಕಾಗಲ್ಲ. ಅಂಬೇಡ್ಕರ್ ಭವನಗಳು ನಾನು ಹೇಳ್ದಲ್ಲ ಸರ್, ಮಾನ್ಯ ವರ್ತೂರ್ ಪ್ರಕಾಶ್ ಶಾಸಕರಾಗಿದ್ದಾಗ ಅನುಮೋದನೆ ಆದಂಥ ಕಾಮಗಾರಿಗಳು ಶ್ರೀನಿವಾಸ್ ಗೌಡರು ಬಂದಾಗ ಹಣ ಬಿಡುಗಡೆ ಆಯಿತು. ಆ ಹಣ ಬಿಡುಗಡೆ ಆದಾಗ ನಿರ್ಮಿತ ಕೇಂದ್ರಕ್ಕೆ ಹಣನ ವರ್ಗಾವಣೆ ಮಾಡಿದ್ದಾರೆ, ಕಾಮಗಾರಿಗಳು ಬೇಗ ಪೂರ್ಣಗೊಳ್ಳಿ ಅಂದ್ಬಿಟ್ಟು. ಆದರೆ ಅವ್ರು ಕೆಲವರು ಲ್ಯಾಂಡು ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ ಅಂದ್ಬಿಟ್ಟು ಇದುವರೆಗೂ ಕೂಡ ಕೆಲಸ ಕಾಮಗಾರಿಗಳನ್ನ ಪೂರ್ಣಗೊಳ್ಳದೆ ಹಣವನ್ನು ಅವ್ರ ಅಕೌಂಟಲ್ಲಿ ಇಟ್ಕೊಂಡು ಇವತ್ತು ಬಡ್ಡಿ ಕೂಡ ಅವರೇ ತಿನ್ನೋ ಮಟ್ಟಕ್ಕೆ ಇವತ್ತು ನಿರ್ಮಿತ ಕೇಂದ್ರ ಹೋಗಿದ್ದು. ಇದನ್ನ ಯಾರು ಕೂಡ ಪ್ರಶ್ನೆ ಮಾಡೋಂಥ ಇಲ್ಲೇ ಇಲ್ವಾ ಈ ಜನಪ್ರತಿನಿಧಿಗಳು ಅಂದ್ಬಿಟ್ಟು ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ.